ಕಳೆದ ಕೆಲವು ದಿನಗಳಿಂದ ರೈತರು ಯೂರಿಯಾಕ್ಕಾಗಿ ಸಾಕಷ್ಟು ಕಷ್ಟಪಡುತ್ತಿದ್ದಾರೆ. ಈ ಯೂರಿಯಾವನ್ನು ನಾವು ತಯಾರಿಸಬಹುದು ಎಂದು ನಿಮಗೆ ಗೊತ್ತಾ? ಯೂರಿಯಾ ಅನ್ನು ಸಸ್ಯಗಳು ಬೆಳವಣಿಗೆ ಮತ್ತು ಉತ್ತಮ ಇಳುವರಿಗಾಗಿ ಬಳಸಲಾಗುತ್ತದೆ. ಯೂರಿಯಾದಲ್ಲಿರುವ ಪ್ರಮುಖ ಪೋಷಕಾಂಶವೆಂದರೆ ನತ್ರಜನಿ. ಈ ನತ್ರಜನಕವನ್ನು ಸಾವಯವ ವಿಧಾನಗಳ ಮೂಲಕ ಸಸ್ಯಗಳಿಗೆ ಒದಗಿಸಬಹುದು. ಈ ವಿಧಾನಗಳು ಯೂರಿಯಾಕ್ಕಿಂತ ದೀರ್ಘಾವಧಿಯಲ್ಲಿ ಹೆಚ್ಚಿನ ಯೋಜನಕಾರಿ. ಮೊದಲನೇ ವಿಧಾನ ಜೀವಾಮೃತ. ಹಸುವಿನ ಸಗಣಿ, ಮೂತ್ರ, ಬೆಲ್ಲ ಮತ್ತು ಕಡಲೆ ಹಿಟ್ಟನ್ನು ಬೆರೆಸಿ ಎಕರೆಗೆ 200 ಲೀಟರ್ ನೀರೊಂದಿಗೆ ಸ್ಪ್ರೇ ಮಾಡಬಹುದು. ಎರಡನೇ ವಿಧಾನ ವರ್ಮಿ ಕಂಪೋಸ್ಟ್. ಎರೆಹುಳುಗಳಿಂದ ತಯಾರಿಸಿದ ಈ ಗೊಬ್ಬರವನ್ನು ಎಕರೆಗೆ 2 ಟನ್ ತಯಾರಿಕೆಯಲ್ಲಿ ಬಳಸಬಹುದು ಅಥವಾ ಭೂಮಿಯನ್ನು ಹಸಿರೆಲೆ ಗೊಬ್ಬರ ಮತ್ತು ಹಸುವಿನ ಸಗಣಿಯಿಂದ ಉಳುಮೆ ಮಾಡಬಹುದು. ಇದು ಯೂರಿಯಾಕ್ಕಿಂತ ಹೆಚ್ಚಿನ ನತ್ರಜನಿ ನೀಡುತ್ತದೆ. ಮೂರನೇದು ಜೀವಂತ ಗೊಬ್ಬರಗಳು. ರೈಜೋಬಿಯಂ, ಅಜಟೋಬ್ಯಾಕ್ಟರ್ ನಂತಹ ಸೂಕ್ಷ್ಮಜೀವಿ ಪ್ಯಾಕೆಟ್ಗಳನ್ನು ಬೀಜಗಳಿಗೆ ಅನ್ವಯಿಸಬಹುದು ಅಥವಾ ನೇರವಾಗಿ ಮಣ್ಣಿನಲ್ಲಿ ಬೆರೆಸಬಹುದು. ಇದು ವೆಚ್ಚವನ್ನು ಕಡಿಮೆ ಮಾಡುತ್ತದೆ ಮತ್ತು ಮಣ್ಣಿನ ಆರೋಗ್ಯವನ್ನು ಸುಧಾರಿಸುತ್ತದೆ. ಆದರೆ ಯೂರಿಯಾ ರಾಸಾಯನಿಕಗಳು ಲಭ್ಯವಿಲ್ಲದಾಗ ಬೆಳೆಗಳ ಗುಣಮಟ್ಟವನ್ನು ಸುಧಾರಿಸಲು ಮತ್ತು ವೆಚ್ಚವನ್ನು ಕಡಿಮೆ ಮಾಡಲು ಈ ವಿಧಾನಗಳನ್ನು ಅನುಸರಿಸಬಹುದು. ಇಂತಹ ಇನ್ನಿಷ್ಟು ಆಸಕ್ತಿದಾಯಕ ವಿಷಯಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.